ಬೆಂಗಳೂರಿನಲ್ಲಿ ಮೊದಲ ದಿನವೇ ಸಮೀಕ್ಷೆಗೆ ಭಾರೀ ವಿರೋಧ ಗೊಂದಲಗಳು ಎದ್ದಿದೆ. ಅದರಲ್ಲೂ ಕೂಡ ಈ ವಿಷಯವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸಿಡಿಮಿಡಿಗೊಂಡಿದ್ದಾರೆ. ಟು ಮಚ್ ಕ್ವಶ್ಚನ್ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿಂಪಲ್ ಆಗಿರಬೇಕು, ಜನರಿಗೆ ತಾಳ್ಮೆ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಮೊದಲ ದಿನವೇ ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ಭಾರೀ ಗೊಂದಲ ಉಂಟಾಗಿದೆ. ಜಾತಿ ಗಣತಿಯಲ್ಲಿ ವೈಯಕ್ತಿಕ ಪ್ರಶ್ನೆಗಳಿಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪರ್ಸನಲ್ ಪ್ರಶ್ನೆಗಳನ್ನ ಕೇಳಬಾರ್ದು, ಚಿನ್ನಾಭರಣ ಎಷ್ಟಿದೆ ಅಂತೆಲ್ಲ ಹೇಳೋಕ್ಕಾಗತ್ತಾ? ಪ್ರಶ್ನೆಗಳು ಸಿಂಪಲ್ ಆಗಿರಬೇಕು, ಟೂ ಮಚ್ ಕ್ವಶನ್ಸ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ. ಡಿಕೆಶಿ ಮನೆಯಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಸಮೀಕ್ಷೆಯನ್ನ ಮಾಡಲಾಯಿತು. 60 ಪ್ರಶ್ನೆಗಳನ್ನ ಡಿಕೆಶಿ ಮುಂದೆ ಇಡಲಾಯಿತು. ನನಗೆ ಇಷ್ಟೊತ್ತು ಮಾಡೋದು ಬೇರೆ ಎಷ್ಟು ಮಾಡ್ತೀನಿ, 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 ನನಗೆ ಇಷ್ಟೊತ್ತು ಮಾಡೋದು ಬೇರೆ ಎಷ್ಟು ಮಾಡ್ತೀನಿ. 1.5 ಗಂಟೆ ಒಬ್ಬ ಮನೆಯವರು ಇಷ್ಟೆಲ್ಲ ಡೀಟೇಲ್ಸ್ ಕೊಡಬೇಕು ಅಂದರೆ ಎಷ್ಟು ಪೇಷನ್ಸ್ ಇರಬೇಕು ನೋಡಿ. ಡಿ ಕೆ ಶಿವಕುಮಾರ್ ಅವರೇ ನನಗೆ ಇಷ್ಟೊತ್ತು ಮಾಡಿದರೆ ಬೇರೆಯವ್ರಿಗೆ ಎಷ್ಟೊತ್ತು ಮಾಡ್ತೀರಾ ಅಂತ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇದು ಸಮೀಕ್ಷೆ ಆರಂಭವಾಗಿ ರಾಜ್ಯಾದ್ಯಂತ ಆಲ್ಮೋಸ್ಟ್ ಇನ್ನೊಂದು 3 ದಿನ ಕಳೆದ್ರೆ ಮುಗಿದೇ ಹೋಗುತ್ತೆ ಸಮೀಕ್ಷೆ. ಆದರೆ ಬೆಂಗಳೂರಿನಲ್ಲಿ ಇವತ್ತಿಂದ ಆರಂಭ ಆಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋದಾಗ ಯಾವಾಗಲೂ ಹಾಗೇನೆ ತಮ್ಮ ಮನೆ ಬಾಗಿಲಿಗೆ ಬಂದಾಗಲೇ ಎಲ್ಲ ವಿಚಾರಗಳ ಬಿಸಿ ಮುಟ್ಟೋದು. ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು ಅಂತ ತಾವು ಸಮೀಕ್ಷೆಯಲ್ಲಿ ಭಾಗಿಯಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು. ನನ್ನ ಮನೆಯಲ್ಲೂ ಕೂಡ ಸಮೀಕ್ಷೆಯನ್ನ ಮಾಡಿದ್ದಾರೆ, ನಾನು ಮಾಹಿತಿಗಳನ್ನ ನೀಡಿದ್ದೀನಿ. ಸಮೀಕ್ಷೆ ಬಳಿಕ ಅವರ ಹೇಳಿಕೆ ಇದಾಗಿತ್ತು. ಕೋರ್ಟ್ ಹೇಳಿದಂತೆ ಯಾರಿಗೂ ಕೂಡ ಮಾಹಿತಿ ನೀಡಲು ಒತ್ತಾಯ ಇಲ್ಲ, ಹೆಚ್ಚು ಪ್ರಶ್ನೆ ಕೇಳಬಾರ್ದು, ಯಾರಿಗೂ ಕೂಡ ತಾಳ್ಮೆ ಇರಲ್ಲ, ಪ್ರಶ್ನೆಗಳನ್ನ ಕಡಿಮೆ ಮಾಡ್ಕೊಳ್ಬೇಕು, ಸಿಂಪಲ್ ಆಗಿದ್ದಷ್ಟು ಕೂಡ ಜನರಿಗೂ ಅನುಕೂಲ, ತೀರಾ ಪರ್ಸನಲ್ ಪ್ರಶ್ನೆಗಳನ್ನ ಕೇಳೋದಕ್ಕೆ ಅದನ್ನ ಹಂಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತಿಂದ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ರೂ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ, ಎಲ್ಲ ತೆಗೆದುಕೊಂಡಿದ್ದಾರೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗೆ ಆಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂಥ ಸಮೀಕ್ಷೆ, ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನು ಮಾಡ್ಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಸರ್, ಹೆಚ್ಚು ಕ್ವಶನ್ ಇತ್ತು, ಅದು ಸಹಜವಾಗಿ ಸರಳೀಕರಣ ಮಾಡಬೇಕು ಅನ್ನುವಂಥದ್ದು ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ, ಇವತ್ತೇ ನನ್ನ ಫಾರಮ್ನು ನೋಡಿದ್ದು, ನನಗೆ ಆ ಕ್ವಶನ್ಸ್ ನಾನು ಕೇಳಿದ್ದು ಭಾಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರುವುದಿಲ್ಲ. ಇದು ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಿಗೆ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇರೋದು. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ, ಇಲ್ಲಿ ಮೂರಲ್ಲಿ ಅದೇ ವಿಚಾರ. ಒಂದು ಮನೆ ಮಾಡೋದಕ್ಕೆ ಗಂಟೆಗಟ್ಟಲೆ ತಗೊಂತಾ ಇದೆ. ಮತ್ತೆ ಸರ್ವರ್ ಸಮಸ್ಯೆಗಳು ಕೂಡ ಇಲ್ಲಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ನಿಂದ. ಸುಕೇಶ್, ಬೆಂಗಳೂರಿನಲ್ಲಿ ಇವತ್ತಿಂದ ಸಮೀಕ್ಷೆ ಆರಂಭ ಆಗಿರ್ಬೋದು, ಅದು ಆಲ್ಮೋಸ್ಟ್ ರಾಜ್ಯಾದ್ಯಂತ ಆರಂಭ ಆಗಿ ನೇನು ಮುಕ್ತಾಯದ ಹಂತಕ್ಕೆ ಬಂದಿದೆ. ಇನ್ನೂ ಫಾರ್ಮ್ ನೋಡಿರಲಿಲ್ಲ ಅಂತ ಈಗ 60 ಪ್ರಶ್ನೆ ಭಾಳ ಆಯಿತು ಅಂತ ಮಾತಾಡ್ತಾರೆ ಅಂದರೆ ಏನು ಜನರಿಗೆ ಹೇಗಿರಬೇಡ? ಖಂಡಿತ ಸಹಜ. ಯಾಕಂದರೆ ಇವತ್ತಿನ ಬೆಂಗಳೂರಿನಲ್ಲಿ ಆರಂಭವಾಗಿರೋದ್ರಿಂದ ಸಹಜವಾಗಿ ಬೆಂಗಳೂರಿನಲ್ಲೇ ವಾಸ ಇರುವಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಿವಾಸದಲ್ಲೂ ಕೂಡ ಇವತ್ತು
ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಗಣತಿಗೆ ಮುಂದಾಗಿದ್ರು. ಆದರೆ ಇಷ್ಟೊಂದು ಕ್ವಶನ್ಗಳಿದಾವ, ನಾನು ಇವಾಗಲೇ ಫಾರ್ಮ್ ನೋಡಿದ್ದು ಅದು ಅಂದರೆ ಒಂದು ರೀತಿ ಇರಿಟೇಷನ್ ಆಗೋ ರೀತಿಯಲ್ಲಿದೆ, ಯಾರು ಅಷ್ಟು ತಾಳ್ಮೆಯಿಂದ ಇರ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಉಪಮುಖ್ಯಮಂತ್ರಿಗಳು ಎತ್ತಿರುವಂಥದ್ದು. ಮತ್ತು ಟೂ ಮಚ್ ಕ್ವಶನ್ಸ್ಗಳನ್ನ ಕೇಳಬೇಡಿ ಅನ್ನುವಂಥದ್ದು. ಕೆಲವನ್ನೆಲ್ಲ ಇನ್ನೂ ಸ್ವಲ್ಪ ಕಟ್ ಆಫ್ ಮಾಡಬೇಕಿತ್ತು, ಯಾಕಂದರೆ ಇಷ್ಟೆಲ್ಲ ಕ್ವಶನ್ ಬೇಡಿತ್ತು ಅನ್ನುವಂಥ ಅಭಿಪ್ರಾಯವನ್ನು ಸ್ವತಃ ಉಪಮುಖ್ಯಮಂತ್ರಿಗಳೇ ವ್ಯಕ್ತಪಡಿಸುವ ಮೂಲಕವಾಗಿ, ಅದರಲ್ಲೂ ನೀವು ಕೋಳಿ ಸಾಕಿದ್ದೀರಾ, ಮೀನು ಸಾಕಿದ್ದೀರಾ ಅನ್ನುವಂಥದ್ದು ಸೇರಿದಂತೆ ಕುರಿ ಸಾಕಿದರೆ ಎಷ್ಟು ಕುರಿ ಇದೆ, ಮೇಕೆ ಆದರೆ ಮೇಕೆ ಎಷ್ಟಿದೆ, ಹೇಗೆ ಅದನ್ನು ಕೂಡ ಬೈಫರಿಕೇಟ್ ಮಾಡ್ತಾರೆ. ಮಿಷನಲ್ಲಿ ಏನೇನು ಮಿಷನ್ ಇದೆ ನಿಮ್ಮ ಮನೆಯಲ್ಲಿ, ನೀವು ಕಾಯಿ ಸುಲಿತೀರಾ ಅಥವಾ ಬೇರೆ ಏನು ಮಿಷನ್ ಇದೆ, ಟ್ರ್ಯಾಕ್ಟರ್ ಆದರೆ ಹೀಗೆ, ಆದರೆ ಸಬ್ ಕ್ವಶನ್ಗಳು ಸಿಕ್ಕಾಬಟ್ಟೆ ಅದ್ರಲ್ಲಿ ಬರುತ್ತೆ ಅನ್ನುವಂಥದ್ದು. ಅವೆಲ್ಲವನ್ನು ಕೇಳೋದ್ರ ಬದಲಿಗೆ ಜನ ಎಷ್ಟಿದ್ದಾರೆ, ಆದಾಯ ಎಷ್ಟಿದೆ, ಈ ರೀತಿ ಸಿಂಪಲ್ ಆಗಿರೋ ಕ್ವಶನ್ಗಳಿದ್ರೆ ಒಳ್ಳೇದಿತ್ತು ಅನ್ನುವಂಥದ್ದನ್ನ ಉಪಮುಖ್ಯಮಂತ್ರಿಗಳಿರುವಂಥದ್ದು. ಆದರೆ ಒಬ್ಬೊಬ್ಬರಿಗೆ ನೀವು ಈ ರೀತಿ ಟೈಮ್ ತೆಗೆದುಕೊಳ್ತಾ ಹೋದರೆ ಅದು ಆಗುತ್ತಾ, ಟಾರ್ಗೆಟ್ ಅವರು ಮುಟ್ಟಕ್ಕಾಗುತ್ತಾ, ಯಾರು ಇಷ್ಟೆಲ್ಲ ಕ್ವಶನ್ ಮಾಡಿದಿರುವಂಥ ಅಸಮಾಧಾನವನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವ್ಯಕ್ತಪಡಿಸಿರುವಂಥದ್ದು. ದಿವ್ಯಜ್ಯೋತಿ. ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ.